ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸೊ ಪಿ ಸಿ ಮತ್ತು CR/DRಗೆ ಮೆಂಟಲ್ ಎಬಿಲಿಟಿ ಮತ್ತು ಕಂಪ್ಯೂಟರ್ ಬಗ್ಗೆ ಒಂದಿಷ್ಟು ಕ್ವಶನ್ಗಳನ್ನ ತಂದಿದ್ದೀನಿ. ಸೊ ಫಸ್ಟು ಪ್ರಶ್ನೆ ನೋಡ್ಕೋಣ. ಅಸಲು 5,000ಕ್ಕೆ 2 ವರ್ಷಗಳಲ್ಲಿ 10% ಬಡ್ಡಿ ಇರ್ತದಂತೆ. ಸಿಗುವ ಸರಳ ಬಡ್ಡಿ ಎಷ್ಟಾಗುತ್ತೆ? ಸೊ ಇಲ್ಲಿ ಎಸ್ ಐ ಸೂತ್ರ ಗೊತ್ತಲ್ಲ ನಿಮಗೆ. SI ಸೂತ್ರ ಯಾರ್ಯಾರು ಗೊತ್ತಿಲ್ಲ ನೋಡಿ. ಸೊ ಇಲ್ಲಿ ಬರಿತೀನಿ ನಾನು ಮೊದಲು. ಪ್ರಿನ್ಸಿಪಲ್ ಅಂದರೆ ಇದು, ಆಮೇಲೆ ಟೈಮ್ ಅಂದರೆ ಇದು, ಆಮೇಲೆ ರೇಟ್ ಅಂದರೆ ಇದು. ಓಕೆ, ಪ್ರಿನ್ಸಿಪಲ್ ಎಷ್ಟೈತಿ? 5,000. ಓಕೆ, ನೆಕ್ಸ್ಟು ಟೈಮ್ ಎಷ್ಟೈತಿ? 2 ವರ್ಷ. ನೆಕ್ಸ್ಟು ರೇಟು 10% ಐತಿ. ಓಕೆ, ಸೊ ಈಗ ಇದು ಸೂತ್ರ SI = PTR / 100. ಸೊ ಇಲ್ಲಿ ಇಂಟು ಹಾಕೊಳ್ಳಿ. P × T × R / 100. ಸೊ ಇದು ಸೂತ್ರ. ಸೊ ನಿಮ್ಗೆ ಸೂತ್ರ ಗೊತ್ತಾದಲ್ಲ. ಸೊ P ಎಷ್ಟೈತಿ? 5,000. ಸೊ 5,000 ಇಂಟು ಟೈಮ್ 2 ವರ್ಷ ಇಂಟು ರೇಟು 10 ವರ್ಷ. ಓಕೆ, / 100. 0 0 ಕ್ಯಾನ್ಸಲ್, 0 0 ಕ್ಯಾನ್ಸಲ್. ಓಕೆ, ಎಷ್ಟಾಯಿತು? 50 × 2 100, 100 × 10 1,000. ಆನ್ಸರ್ ಬಂದ್ಬಿಟ್ಟು 1,000 ಆಕೈತಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇಲ್ಲಿ ನೋಡಿ, ಒಂದು ತರಗತಿಯಲ್ಲಿ ಒಟ್ಟು 40 ವಿದ್ಯಾರ್ಥಿಗಳ ಸರಾಸರಿ ತೂಕ ಎಷ್ಟೈತಿ? 50 kg ಐತಿ. ಶಿಕ್ಷಕರು ಸೇರಿದಾಗ ಸರಾಸರಿ ತೂಕ 1 kg ಹೆಚ್ಚಾಗುತ್ತದೆ. ಹಾಗಾದರೆ ಶಿಕ್ಷಕರ ತೂಕ ಎಷ್ಟು? ಓಕೆ, ಶಿಕ್ಷಕರ ತೂಕ ಎಷ್ಟು? ಸೊ ನೋಡೋಣ, ಆನ್ಸರ್ ನೋಡೋಣ. ಸೊ ಇಲ್ಲಿ ನೋಡಿ, ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ? 40 ಸ್ಟೂಡೆಂಟ್ಸು. ಎಷ್ಟು kg ಇದ್ದಾರೆ ಅವರು? 50. 40 × 5 4 5 20, ಒಂದು 2,000 kg ಆಯಿತು. ಓಕೆ, 2,000 kg. ಸೊ ಈಗ ಎಷ್ಟು ಜನ ಆದರೂ? ಶಿಕ್ಷಕರೊಬ್ಬರನ್ನ ಸೇರಿಸಿ, ಈಗ 40 ಜನ ಇದ್ದರು ಹುಡುಗರು. ಸೊ ಶಿಕ್ಷಕರನ್ನ ಸೇರಿಸಿ 41 ಜನ ಆದರು. ಸೊ ಈಗ 50 kg ಮೊದಲು ಅವ್ರು 40 ಜನ ಇದ್ದರು. ಆಗ ಶಿಕ್ಷಕರ 1 kgನ ಸೇರಿಸಿದಾಗ ಎಷ್ಟಾಯಿತು? 51 kg. ಸೊ 51 kg ಇಂಟು 2,091 ಆಯಿತು. ಸೊ 2,091 ಆನ್ಸರ್ ಬಂದುಬಿಟ್ಟು 2,091 ಆಯಿತಾ. ಸೊ ಇದು ಅರ್ಥ ಆಯ್ತಾ ಇಲ್ಲ ಕೇಳ್ತೀನಿ ನೋಡಿ. ಫಸ್ಟು 40 ಹುಡುಗರು ಇರ್ತಾರೆ. ಸೊ 40 ಹುಡುಗರದು ಟೋಟಲ್ ವೇಟ್ ಎಷ್ಟಿರುತ್ತೆ? 50 kg. ಸೊ ಅಂದಾಗ ಇವ್ರದ್ದು ಟೋಟಲ್ ವೇಟ್ ಎಷ್ಟಾಯಿತು? ಸರಾಸರಿ ವೇಟ 2,000 ಆಯಿತು. 50 × 500, 20ಕ್ಕೆ 1,000, 30ಕ್ಕೆ 1,500, 40 ಜನಕ್ಕೆ 2,000. ಸೊ 2,000 ಆಯಿತು. ಸೊ ನೆಕ್ಸ್ಟು ಈಗ ಶಿಕ್ಷಕರೊಬ್ಬರು ಸೇರ್ತಾರೆ. ಅಂದರೆ ಅಲ್ಲಿ 40 ಜನ ಇದ್ದರು, ಈಗ ಶಿಕ್ಷಕರೊಬ್ಬರನ್ನ ಸೇರಿಸಿದ್ರೆ 41 ಜನ ಆಯಿತು. ಸೊ ಈಗ 50 kg ಮೊದಲಿದ್ದರು 40 ಜನ. ಈಗ ಒಬ್ಬ ಶಿಕ್ಷಕರು ಸೇರಿದಾಗ ಶಿಕ್ಷಕರ ತೂಕ ಎಷ್ಟಿದ್ರೆ 1 kg ಇದ್ದಾರೆ, ಅಂದರೆ 51 ಆಯಿತು. ಸೊ ಇವಾಗ ನೋಡಿ ಎಷ್ಟಾಯಿತು? 2,091 kg ಆಗುತ್ತೆ. ಓಕೆ, ಗೊತ್ತಾಯ್ತು, ಅರ್ಥ ಆಯ್ತು ಅಂದ್ಕೊಳ್ತೀನಿ. ಸೊ ಇಲ್ಲಿ ನೋಡಿ ಇನ್ನೊಂದು ಕ್ವಶನ್ನು. ಒಂದು ಸಂಕೇತ ಭಾಷೆಯಲ್ಲಿ CAT ಯನ್ನು DBO ಎಂದು ಬರೆದಾಗ ಅದೇ ಭಾಷೆಯಲ್ಲಿ DOG ಅನ್ನು ಹೇಗೆ ಬರೆಯಬಹುದು? ಓಕೆ, ನೋಡೋಣ. C ಆದಮೇಲೆ ಏನು ಬರುತ್ತೆ? ABCD D ಬರುತ್ತೆ. A ಆದಮೇಲೆ ಏನು ಬರುತ್ತೆ? B ಬರುತ್ತೆ. T ಆದಮೇಲೆ U ಬರ್ತೈತಿ. ಸೊ ಅದೇ ಪ್ರಕಾರ D ಆದಮೇಲೆ ಏನು ಬರ್ತೈತಿ? E ಬರ್ತೈತಿ, E. ಆಮೇಲೆ O ಆದಮೇಲೆ MNOP. ಆಮೇಲೆ J ಆದಮೇಲೆ EDH. ಓಕೆ, ಆನ್ಸರ್ ಹೆಂಗೈತಿ ನೋಡೋಣ. ಸೊ EPH ಕರೆಕ್ಟ್ ಐತಿಲ್ಲ? ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಈಗ. ಸೊ ನೆಕ್ಸ್ಟ್ ಕ್ವಶನು. A Bಗಿಂತ ಎತ್ತರವಾಗಿದ್ದಾನೆ, C Dಗಿಂತ ಎತ್ತರವಾಗಿದ್ದಾನೆ, ಆದರೆ Bಗಿಂತ ಕುಳ್ಳಗಾಗಿದ್ದಾನೆ. ಹಾಗಾದರೆ ಇದರಲ್ಲಿ ಅತ್ಯಂತ ಎತ್ತರದ ಮನುಷ್ಯ. ಸೊ ಇಲ್ಲಿ ಆನ್ಸರ್ ನೋಡ್ಬೋದು ನೀವು. A Bಗಿಂತ ಎತ್ತರದಾನ. ಓಕೆ, A ಇದ್ದವ Bಗಿಂತ ಎತ್ತರದಾನ. C Dಗಿಂತ ಎತ್ತರದಾನ. C ಏನು Dಗಿಂತ ಎತ್ತರದಾನ. ಓಕೆ, ಇವನು Dಗಿಂತ ಎತ್ತರದಾನ. ಆದ್ರೆ Bಗಿಂತ ಕುಳ್ಳಗಿದ್ದಾನೆ. ಏನು ಮಾಡ್ಯಾನು? ಸಣ್ಣದಾನ. C ಅನ್ನವ. ಸೊ A Bಗಿಂತದ ಎತ್ತರ ಅದಾನ ಮತ್ತು C Dಗಿಂತ ಎತ್ತರವಾಗ್ಯಾನ, ಆದರೆ Bಗಿಂತ ಕುಳ್ಳಗದಾನ. ಅಂತಂದ್ರೆ B ಇವನಕ್ಕಿಂತ
ಎ ದೊಡ್ಡ ಎತ್ತರ ಅದಾನ ಅಂತಂದರೆ ಇಲ್ಲಿ ಅತ್ಯಂತ ಎತ್ತರವಾದ ವ್ಯಕ್ತಿ ಯಾರಕ್ಕನ ಎ ಆಕೈತಿ. ಓಕೆ, ಆನ್ಸರ್ ಕೂಡ ಎ. ಸೊ ನೆಕ್ಸ್ಟ್ ಸೊ ನಿಮಗೆ ಕಂಪ್ಯೂಟರ್ ಕ್ವಶನ್ ಏನು ಈಗ ಹೇಳಲ್ಲ. ಸೊ ಅದು 50 ಇಂಪಾರ್ಟೆಂಟ್ ಕ್ವಶನ್ ಬರ್ತಲ್ಲ, ಸೊ ಅದರಲ್ಲಿ ಕವರ್ ಮಾಡಿರ್ತೀನಿ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗಳು ಬೇಕಾಗಿದ್ದರೆ ನೆಕ್ಸ್ಟ್ ಚಾಪ್ಟರ್ ಅಂತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.